ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಐಟಿ-ಬಿಟಿ ಸಚಿವರಾದ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ 47ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಬಡ ರೋಗಿಗಳ ಅಟೆಂಡರ್ಸ್ಗಳಿಗೆ ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಜಾನೆ, ಸಂದೇಶ್ ಕಮಕ್ನೂರ್, ಮಲ್ಲಪ್ಪ ಹೊಸಮನಿ ಹಾಗೂ ಖ್ಯಾತ ವೈದ್ಯ ಡಾಕ್ಟರ್ ಉಸ್ಮಾನ್ ಅವರ ನೇತೃತ್ವದಲ್ಲಿ ಚಳಿಗಾಲ ಆರಂಭವಾದ ಹಿನ್ನೆಲೆ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಡ ರೋಗಿಗಳ ಅಟೆಂಡರ್ಸ್ಗಳಿಗೆ ಪ್ರಿಯಾಂಕ್ ಖರ್ಗೆ ಜನ್ಮದಿನದ ಪ್ರಯುಕ್ತ ಬ್ಲಾಂಕೆಟ್ಗಳನ್ನು ವಿತರಣೆ ಮಾಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದರು. ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಜಾನೆ ಹಾಗೂ ಮಲ್ಲಪ್ಪ ಹೊಸಮನಿ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಸಾಕಷ್ಟು ಜನಪರ ಸೇವೆಯನ್ನು ಮಾಡುತ್ತಿದ್ದಾರೆ. ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯ, ಹೊರ ದೇಶಗಳಿಗೆ ಸಂಚರಿಸಿ ಆಧುನಿಕ ತಂತ್ರಜ್ಞಾನವನ್ನು ರಾಜ್ಯಕ್ಕೆ ತೆಗೆದುಕೊಂಡು ಬರುವ ಮೂಲಕ ರಾಜ್ಯ ಯುವ ಜನತೆಗೆ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ. ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಆಸ್ಪತ್ರೆಯಲ್ಲಿ ಬ್ಲಾಂಕೆಟ್ ವಿತರಣೆ ಮಾಡಲಾಯಿತು ಎಂದು ತಿಳಿಸಿದರು. ನವೆಂಬರ್ 22 ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ದಿನದಂದು ಸುಮಾರು 7 ವರ್ಷದಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವುದೇ ಒಂದು ಆಡಂಬರ ನೀವು ಮಾಡಬಾರ್ದು, ನನ್ನ ಬರ್ತಡೇಗೆ, ನನ್ನ ಜನ್ಮದಿನದಂದು ನೀವು ಎಲ್ಲ ಒಂದು ಬಡ ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ಹೇಳಿ ಅವರು ಬೆಂಗಳೂರಲ್ಲಿ ಬರ್ತಡೇ ಮಾಡೋದನ್ನು ನಿಲ್ಲಿಸಿ, ಯಾವತ್ತು ಬರ್ತಡೇ ಅದ ಅಂತಂದ್ರೆ ಅವ್ರು ಒಂದು 2-3 ದಿವಸ ಎಲ್ಲೋ ಒಂದು ಬೇರೆ ಯಾವುದೋ ಸ್ಥಳಕ್ಕೆ ಹೋಗ್ಬಿಡ್ತಾರೆ, ಲೈಕ್ ಬುದ್ಧ ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಎಲ್ಲರೂ ಇಲ್ಲೇ ಅವರು ನಿರ್ದೇಶನದ ಮೇರೆಗೆ ನಿನ್ನೆ ರಾತ್ರಿ 12 ಗಂಟೆಯಿಂದ ನಾವು ದರ್ಗಾ ಆಗಿರ್ಬೋದು, ಶರಣಬಸವೇಶ್ವರ ಟೆಂಪಲ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು, ಅಲ್ಲೆಲ್ಲ ರಾತ್ರಿ ಎಲ್ಲ ಕೆಲ ಚಳಿಗಾಲದಲ್ಲಿ ಸ್ವಲ್ಪ ಭಾಳ ಜಾಸ್ತಿ ಚಳಿ ಇರೋದ್ರಿಂದ ಅಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಮಲ್ಕೊಂಡ್ರಿಗೆಲ್ಲ ಶೆಲ್ಟರ್ಸ್ ಇರೋಲ್ಲ, ಅವರಿಗೆಲ್ಲ ನಾವು ಬ್ಲ್ಯಾಂಕೆಟ್ಸ್ ಅದೆಲ್ಲ ಕೊಟ್ಟಿವಿ. ಇವತ್ತು ಬೆಳಗ್ಗೆ ನಾವು ಗುಲ್ಬರ್ಗದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಒಂದು ಕಣ್ಣಿನ ಶಿಬಿರನ್ನು ಹಾಕ್ಕೊಂಡಿದ್ದೀವಿ. ಖಾಸಗಿ ಕಲ್ಯಾಣ ಮಂಟಪ ಆಯಿತು, ಸುಲ್ತಾನ್ ಫಂಕ್ಷನ್ ಹಾಲ್ ಆಯಿತು, ಮತ್ತು ಹಾಗೆ ಮಧ್ಯಾಹ್ನ ನಾವು ನಮ್ಮದು ನಿರಾಶ್ರಿತ ಕೇಂದ್ರ ಬಿದ್ದಾಪುರ ಕಾಲನಿಯಲ್ಲಿ ಏನಿದೆ ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಮತ್ತು ವೃದ್ಧಾಶ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರು, ಉಪಮಹಾಪೌರರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗಳು ಸೇರಿ ಅಲ್ಲಿ ಇದು ಮಾಡಿದ್ರು. ಇವಾಗ ಈಗ 4 ಗಂಟೆಗೆ ಗುಲ್ಬರ್ಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಪೇಷಂಟ್ಸ್ಗಳು ಒಳಗಡೆ ಇರ್ತಾರೆ, ಅವ್ರ ಜೊತೆ ಬಂದಂಥ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದರು ಎಲ್ಲ ಅವ್ರು ಬಂದು ಬಳಗದರು. ರಾತ್ರಿ ಚಳಿ ಜಾಸ್ತಿ ಇರೋದ್ರಿಂದ ಅವರಿಗೆ ನಾವೆಲ್ಲ ಚಳಿಗಾಲಂಗೆ ಭಾಳ ತೊಂದರೆ ಆಗ್ಲತ್ತದ ಅವರಿಗೆ. ಅದಕ್ಕೆ ಅವರಿಗೂ ಕೂಡ ನಾವು ಒಂದು ಬ್ಲ್ಯಾಂಕೆಟ್ ಕೊಡಬೇಕು ಅಂಥೇಳಿ ನಾವು ಇವತ್ತೆಲ್ಲ ನಮ್ಮ ಗೆಳೆಯರ ಬಳಗ, ಪ್ರಿಯಾಂಕ್ ಖರ್ಗೆ ಗೆಳೆಯರ ಬಳಗ ವತಿಯಿಂದ ಇವತ್ತು ನಾವು ಇನ್ನೂ ಭಾಳಷ್ಟು ಪ್ರೋಗ್ರಾಮ್ಸ್ಗಳವ ಎಲ್ಲನೂ ನಾವು ಅಟೆಂಡ್ ಮಾಡಬೇಕಾಗ್ಯದ. ಅದಕ್ಕೆ ಇದನ್ನು ಒಂದು ನಮ್ಮ ಪ್ರೋಗ್ರಾಮ್ ಡಾಕ್ಟರ್ ಉಸ್ಮಾನ್ ಅವರು, ಸಂದೇಶ್ ಕಮಕ್ನೂರ್ ಅವರು, ಮಲ್ಲಪ್ಪ ಹೊಸಮನಿ ಅವರು, ಅಶೋಕ್ ವೀರನಾಯಕ್ ಅವರು ಎಲ್ಲ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು. ಅದನ್ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಈ ಚಳಿಗಾಲ ಹೆಚ್ಚಾಗಿರೋದ್ರಿಂದ ಆ ಪೇಷಂಟ್ ಜೊತೆಗೆ ಬಂದು ಅವರ ತಾಯಿ ತಂದೆ ಆಗಿರ್ಬೋದು, ಬಂಧು ಬಳಗದವರು ಅತಿ ಹೊರಗಡೆ ಭಾಳ ಚಳಿಲಿಂದ ನರಳುತ್ತಿದ್ದನ್ನು ಕಂಡು ಇವತ್ತು ನಮ್ಮ ಡಾಕ್ಟರ್ ಸಾಹೇಬರು, ರಾಜೀವ್ ಜಾನೆ ಅವರು ಮತ್ತು ನಮ್ಮ ಸಂದೇಶ್ ಕಮಕ್ನೂರ್ ಅವರು, ಅಶೋಕ್ ವೀರನಾಯಕ್ ಅವರು ಮತ್ತು ಎಲ್ಲರೂ ಕೂಡಿ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಗೆಳೆಯರ ಬಳ ಅರುಣ್ ಅವರು ಕೂಡಿ ಇವತ್ತು ಖರ್ಗೆ ಸಾಹೇಬರ ಕನಸು ಏನದ ಅಂತಂದರೆ ಮೊದಲನೇದಾಗಿ ಗುಲ್ಬರ್ಗದ ಜನ ಆರೋಗ್ಯವಂತಿರಬೇಕು ಮತ್ತು ಅವರು ನನ್ನ ಹುಟ್ಟುಹಬ್ಬಕ್ಕೆ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡೋದು, ವೇಸ್ಟ್ ಮಾಡೋದು ಬಂದ್ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳಿಗೆ ವಿತರಣೆ ಯಾವುದಾದ್ರೂ ಒಂದು ಸೌಲಭ್ಯ ಕೊಡಬೇಕು, ಅದೇ ಹಣದ ಅಂತೇಳಿ ನನ್ನ ನಿರ್ದೇಶನ ಅದ. ಅದರ ಪ್ರಕಾರ ಇವತ್ತು ಅವರ ಗೆಳೆಯರ ಬಳಗ ಎಲ್ಲರೂ ಕೂಡಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಶೀಟ್ಗಳನ್ನು ವಿತರಣೆ ಮಾಡ್ತಿದ್ದೆವು ಈಗಾಗಲೇ. ಮತ್ತು ನಾವು ಸುಮಾರು ಇದು ಒಂದೇ ಅಲ್ಲ,
ಕಲಬುರಗಿ ನಗರದಲ್ಲಿರ್ತಕ್ಕಂಥ ನಿರಾಶ್ರಿತ ಕೇಂದ್ರ ಇರೋದಂಥ ಭಿಕ್ಷುಕರು ಏನು ಜನ ಇದ್ದಾರೆ. ಇವತ್ತು 200 ಜನಕ್ಕೆ ಏನಪ್ಪ ಅಂದರೆ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲನೂ ಸಹಿತ ಊಟ ಇವತ್ತು ಈ ಗೆಳೆಯರ ಬಳಗದಿಂದ ಹಮ್ಮಿಕೊಂಡು ಯಾವುದೂ ನಾವತ್ತು ಇವಾಗ ಹುಟ್ಟುಹಬ್ಬದ ದಿನ ಯಾರೂ ಬಡವರು ಏನಪ್ಪ ಉಪವಾಸ ಇರಬಾರ್ದು ಮತ್ತು ಎಲ್ಲ ಬಡವರು ರೋಗಿಗಳ ಜೊತೆ ಬಂದವರು ಯಾರು ಚಳಿಲಿಂದ ಬಳದಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಬೆಡ್ಶೀಟ್ಗಳು ವಿತರಣೆ ಮಾಡಿದೆವು. ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಪ್ರಿಯಾಂಕರಿಗೆ ಅವರು ಈ ರಾಜ್ಯದ ಅಪರೂಪ ಮತ್ತು ಅವ್ರು ಯಾಕಂದ್ರೆ ಶಿಕ್ಷಣ ಪ್ರೇಮಿಗಳವರು, ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಕ್ಕಾಗಿ ಎಲ್ಲ ಈಗಾಗಲೇ ಎಲ್ಲ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲ ಪ್ರಿಯಾಂಕರಿಗೆ ಅವರ ಅಭಿಮಾನಿ ಬಳಗದವರು ರಾಜ್ಯಾದ್ಯಂತ ಒಂದು ವಿವಿಧ ಒಂದು ಹೊಸ ಯೋಜನೆಗಳ ಮುಖಾಂತರ ಒಂದು ಈಗಾಗಲೇ ಬರ್ತ್ಡೇ ಆಚರಣೆ ಮಾಡಿದ್ರೆ ಕಲಬುರಗಿ ನಗರದಲ್ಲಿ ಸುಮಾರು 10 ಕಡೆ ಇವತ್ತು ಅಭಿಮಾನಿಗಳ ಬಳಗದಿಂದ ಒಂದೊಂದು ಥರ ಈಗಾಗಲೇ ಕಣ್ಣಿನ ಆಸ್ಪತ್ರೆ, ಕಣ್ಣಿನ ತಪಾಸಣೆ ಆಗಿರ್ಬೋದು, ನಿರಾಶ್ರಿತ ಕೇಂದ್ರಗಳಿಗೆ ಅನ್ನದಾಸೋಹ ಮಾಡಿರ್ಬೋದು ಮತ್ತು ರುದ್ರಾಶ್ರಮದಲ್ಲಿ ಮತ್ತು ಭಿಕ್ಷುಕರಿಗೆ ಒಂದು ಥರ ಅಲ್ಲ 10 ಹೊಸ ಒಂದು ಯೋಜನೆಗಳು ಕೊಟ್ಟು ಇವತ್ತು ಅವರು ಅರ್ಥಪೂರ್ಣವಾಗಿ ಬರ್ತ್ಡೇ ಆಚರಣೆ ಮಾಡಿದೆವು. ಮತ್ತು ಅವರು ಜೀವನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವು ಕಲಬುರಗಿ ಜನ ಕಾಣಬೇಕಂತೇಳಿ ನಮ್ಮದೊಂದು ಆಸೆ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಇಷ್ಟರಲ್ಲಿ ಏನಪ್ಪ ಅಂತಂದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಕರ್ನಾಟಕ ಅವ್ರು ಯಾಕಂದ್ರೆ ಗುಲ್ಬರ್ಗ ಜನ ಆರೋಗ್ಯವಾಗಿ ಇರ್ಬೇಕು ಯಾಕೆ ಆಸ್ಪತ್ರೆ ಕೊಟ್ಟೆ ಇವತ್ತು 10 ಅಂತಸ್ತು ಆಸ್ಪತ್ರೆ ಕಟ್ಟಿದ್ದಾರೆ. ಇವತ್ತು ಜಿಮ್ಸ್ ಹಾಸ್ಪಿಟ್ಲೆ ಕಣ್ಣೆದ್ರಿ ಅದ. ಇದ್ರ ಜೊತೆಗೆ ಜಯದೇವ್ ಆಸ್ಪತ್ರೆ 371 ಬೆಡ್ ಆಸ್ಪತ್ರೆ. ಕಲಬುರಗಿ ಜನ ಅವ್ರಿಗೆ ಹೋಗಿ ಯಾರು ಒಂದು ತೊಂದರೆಯಿಂದ ಬಳತಾರ ಅವ್ರು ಯಾರನ್ನೂ ಏನಪ್ಪ ಅಂದ್ರೆ ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ, ಬೇರೆ ಜಿಲ್ಲೆಗೆ ನಾವು ಹೋಗಬಾರ್ದು, ಕಲಬುರಗಿಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗಬೇಕಂತೇಳಿ ಅವರು ಆಸೆ ಅದ. ಆ ಆಸೆಗೆ ಏನಪ್ಪ ಅಂತಂದರೆ ನಾವು ಅವ್ರಿಗೆ ಸ್ಪಂದನೆ ಮಾಡಿ ನಾವು ಅವರು ಬಡವ್ರ ಬಗ್ಗೆ ಯಾವ ಕಾಳಜಿ ತೋರಿಸಿ ಅದೇ ಅವರ ನಿರ್ದೇಶನ ಪ್ರಕಾರ ಎಲ್ಲ ರೀತಿಯಿಂದ ಬಡ ಮಕ್ಕಳು ಆದಷ್ಟು ಹೆಲ್ಪ್ ಮಾಡಿದೆವು. ಈ ಸಂದರ್ಭದಲ್ಲಿ ಅನೇಕ ಜನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.